ಸರಸ್ವತಿ ಅವರು ದೊಡ್ಡಬಳ್ಳಾಪುರದಿಂದ ಬರೆದಿರುವಂತ ಪತ್ರ ಆಯ್ಕೆ ಆಗಿದೆ. ಅವರು ಕಳಿಸಿರುವಂತ ರೆಸಿಪಿ ಬ್ಯಾಚುಲರ್ಸ್ ಬಟನ್. ಇದನ್ನ ಹೇಗ್ ಮಾಡೋದು ಅಂತ ನಮಗ್ ತೋರಿಸ್ಕೊಡ್ತಿದ್ದಾರೆ ನಮ್ಮ ಕುಕ್ಕರಿ ಎಕ್ಸ್ಪರ್ಟ್ ಅನಿತಾ ನವೀನ್ ಅವರು. ಹೆಸರು ವಿಭಿನ್ನವಾಗಿದೆ ಅಲ್ವಾ? ನನಗೂ ಹಾಗೆ ಅನ್ನಿಸ್ತು. ನೋಡೋಣವಾ ಹೇಗಿರುತ್ತೆ ಅಂತ. ರೆಡಿನ ನೋಡೋಕೆ? ಶ್ಯೂರ್. ರೆಡಿ? ನಮಸ್ಕಾರ. ಈ ದಿನ ನಿಮಗೆಲ್ಲ ನಾನು ಬ್ಯಾಚುಲರ್ಸ್ ಬಟನ್ ಅಂತ ಒಂದು ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಚೆರ್ರಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಕಂಡೆನ್ಸ್ಡ್ ಮಿಲ್ಕ್, ಕೋಕೋ ಪೌಡರ್, ವೆನಿಲಾ ಎಸೆನ್ಸ್ ಮತ್ತು ಬಿಸ್ಕೆಟ್ಸ್. ಇದು ಮಾಡೋ ವಿಧಾನ ಅಂತೂ ತುಂಬ ಅಂದರೆ ತುಂಬ ಸಿಂಪಲ್. ಇದನ್ನು ಫೈರ್ಲೆಸ್ ಕುಕ್ಕಿಂಗ್ ಅಂತಲೇ ಹೇಳ್ಬೋದು. ಇದು ಒಂದು ದಿಢೀರ್ ಅಂತ ತಯಾರಾಗುವಂಥ ಒಂದು ಸ್ವೀಟ್. ಇಲ್ಲಿ ಫಸ್ಟ್ಗೆ ನಾವು ಬಿಸ್ಕೆಟ್ನ ಪುಡಿ ಪುಡಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಹಾಕಿ. ಒಂದು 10 ಬಿಸ್ಕೆಟ್ಸ್ ಆದರೆ ಸಾಕು. ಬಿಸ್ಕೆಟ್ ಪುಡಿ ಸಿದ್ಧವಾಗಿದೆ. ಬಿಸ್ಕೆಟ್ ನುಣ್ಣಗೆ ಪುಡಿಯಾಗಿರಬೇಕು. ಇದನ್ನ ಇವಾಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಒಂದು 3 ಟೀ ಸ್ಪೂನ್ ಹಾಕಿದ್ದೀನಿ. ಇದು ಹದ ನೋಡ್ಕೊಂಡು ಗಟ್ಟಿ ಆದ್ರೆ ಬೇಕಾದ್ರೆ ಮತ್ತೆ ಹಾಕಿ ಕಲಿಸ್ಬೋದು. ಮತ್ತೆ 1 ಸ್ಪೂನ್ ಅಷ್ಟು ಕೋಕೋ ಪೌಡರ್, ಒಂದು 3 ಡ್ರಾಪ್ನಷ್ಟು ವೆನಿಲಾ ಎಸೆನ್ಸ್, 3ರಿಂದ 4. ಆದಷ್ಟು ನಾವು ಎಸೆನ್ಸ್ನ ಯಾವಾಗಲೂ ಜಾಸ್ತಿ ಹಾಕಬಾರ್ದು, ಯಾವಾಗಲೂ ಹನಿ ಹನಿ ಲೆಕ್ಕನೇ ಹಾಕಬೇಕು. 2ರಿಂದ 3 ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಮಾಡ್ತಿರೋ ನೋಡಿಕೊಂಡು ಅಷ್ಟು ಎಸೆನ್ಸ್ ಹಾಕಬೇಕಾಗತ್ತೆ. ಇದನ್ನ ಇವಾಗ ಕೈಯಿಂದ ಚೆನ್ನಾಗಿ ಗಂಟಿಲ್ದೆ ಕಲಿಸ್ಕೋಬೇಕು. ಬರ್ತ್ಡೇ ಪಾರ್ಟೀಸ್ಗಂತೂ ಇದು ಐಡಿಯಲ್ ಸ್ವೀಟ್ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಕೋಕೋ ಪೌಡರ್, ಬಿಸ್ಕೆಟ್, ಚೆರಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಎಲ್ಲ ಇರೋದ್ರಿಂದ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಹಾಗಾಗಿ ಇನ್ನೊಂದು ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್ ಆಡ್ ಮಾಡ್ತೇನೆ. ಕೊನೆಯದಾಗಿ ನಾವು ಇದನ್ನ ಉಂಡೆಗಳು ಮಾಡ್ಕೊಂಡ್ಬಿಟ್ಟು ಇಲ್ಲ ಅಗ್ಗಲಕ್ಕೆ ಮಾಡ್ಕೊಂಡ್ಬಿಟ್ಟು ಬಿಲ್ಲೆ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಲ್ಲಿ ಡಿಪ್ ಮಾಡಿಬಿಟ್ಟು ಫೈನಲ್ ಆಗಿ ಚೆರಿಯಿಂದ ಅಲಂಕಾರ ಮಾಡಿ ಸರ್ವ್ ಮಾಡಬೇಕು. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮನೇಲಿಲ್ಲ ಅಂತ ಏನು ಚಿಂತೆ ಬೇಡ. ಈ ಒಣಗಿರೋ ಕೊಬ್ಬರಿ ಇರುತ್ತಲ್ಲ, ಅದನ್ನ ಮೇಲಿನ ಬ್ರೌನ್ ಭಾಗ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಒಳಗಡೆ ಇರೋ ಬಿಳಿ ಭಾಗನ ತುರಿದುಬಿಟ್ಟು ಇಟ್ಕೊಂಡು ಅದನ್ನು ಸಹ ನೀವು ಡಿಪ್ ಮಾಡೋಕೆ ಯೂಸ್ ಮಾಡ್ಬೋದು. ಬೇಕಾದರೆ ಚಾಕ್ಲೇಟ್ ಬಾರ್ಸ್ ಮನೆಯಲ್ಲಿದ್ದರೆ ಅದನ್ನು ತುರಿದು ಬಿಟ್ಟು ಈ ಕೊಕೊನಟ್ ಪೌಡರ್ ಮೇಲೆ ಅದನ್ನು ಸಹ ಹಾಕಿಬಿಟ್ಟು ನೀವು ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ ಅದು. ಸಿದ್ಧವಾದ ಬಿಲ್ಲೆನ ನಾವು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನಲ್ಲಿ ಹೀಗೆ ಅದ್ದುಬಿಟ್ಟು ಕೊನೆಯದಾಗಿ ಚೆರಿಯಿಂದ ಅಲಂಕಾರ ಮಾಡಿ ಸರ್ವ್ ಮಾಡಬೇಕು. ನೋಡೋದಕ್ಕಂತೂ ಇದು ಟೇಸ್ಟ್ ಸಹ ಚಾಕ್ಲೇಟ್ ಥರನೇ ಇರುತ್ತೆ, ಕಲರ್ ಸಹ ಚಾಕ್ಲೇಟ್ ಥರನೇ ಇರುತ್ತೆ. ಇದನ್ನು ಬೇಕಾದರೆ ನಮಗೆ ಮೌಲ್ಡ್ಸ್ ಹೊರಗಡೆ ಮಾರ್ಕೆಟಲ್ಲಿ ನಿಮಗೆ ಬೇರೆ ಬೇರೆ ಆಕಾರದಲ್ಲಿರುವಂಥ ಮೌಲ್ಡ್ಸ್ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಅದರಲ್ಲಿ ಸಹ ಕಟ್ ಮಾಡಿ ಒಳ್ಳೆ ಶೇಪ್ಸಲ್ಲಿ ಮಾಡ್ಬೋದು. ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಎಲ್ಲ ಶಾಪ್ಸಲ್ಲೂ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಕೊನೆಯದಾಗಿ ಸರ್ವಿಂಗ್ ಬೌಲ್ಗೆ ಹಾಕಿಬಿಟ್ಟು ಸರ್ವ್ ಮಾಡೋದು. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ಲ ವೀಕ್ಷಕರೇ? ಡೆಲಿಷಿಯಸ್ ಆದಂತಹ ಬ್ಯಾಚುಲರ್ಸ್ ಬಟನ್ ಸವಿಯಲು ಸಿದ್ಧ.